ಅವಲ ಬೆಟ್ಟಕ್ಕೆ ಸ್ವಾಗತ ಸುಸ್ವಾಗತ. ಅಡ್ಜಸ್ಟ್ಮೆಂಟ್ ಮಾಡ್ಬಿಟ್ಟು ವಾಚ್ಮನ್ ಕೊಡು ನಮಸ್ಕಾರ ಸ್ನೇಹಿತರೆ, ಇವಾಗ ನಾವು ಪ್ಲ್ಯಾನ್ ಚೇಂಜ್ ಮಾಡಿಬಿಟ್ಟು ಆನ್ ದಿ ವೇ ಹೋಗ್ತಾ ತುಂಬ ಬಿಸಿಲಿರೋದ್ರಿಂದ ಮತ್ತೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಸೀದಾ ಇವಾಗ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತಂದರೆ ನಮ್ಮ ಗ್ಯಾಂಗ್ ಫುಲ್ಲು ಅವಳ ಬೆಟ್ಟಕ್ಕೆ ಬಂದಿದ್ದೀವಿ. ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತೀನಿ, ಏನೇನು ತೋರಿಸುತ್ತೋ ಅದನ್ನೆಲ್ಲ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದನ್ನ ನೋಡಿ ಎಂಜಾಯ್ ಮಾಡಿ, ಹಾಗೆ ಸಬ್ಸ್ಕ್ರೈಬು ಮತ್ತು ಲೈಕು ಕಮೆಂಟು ಮಾಡ್ತಾಯಿರಿ. ಸೊ ಲೆಟ್ಸ್ ಗೋ. ಥರ ಹಾಕಿದ್ದಾರೆ, ಒಳಗಡೆಗೆ ವೆಹಿಕಲ್ಸು ಎಂಟ್ರಿ ಇಲ್ಲ. ಸೊ ಇವ್ರು ಯಾರು ನೀವು ಲಲ್ಲಿ, ನೀವು ಲಲ್ಲಿ, ಅವರು ಮಲ್ಲಿ. ನೀವು ಯಾಕೆ ಇಲ್ಲಿ ಬರ್ತಾರೆ ಅಣ್ಣ? ಒಬ್ಲರ ಅದು Video 70 years old. ಅಣ್ಣ ಉದ್ದೇಶ ಅದು ಎಲ್ಲಿ ಕಾರ್ ನೋಡಿ ಫ್ರೆಂಡ್ಸ್, ನಮಗೆ ಕಾರ್ ಬಿಟ್ಟಿಲ್ಲ ಅಂತ ಹೇಳ್ಬಿಟ್ಟು ಈ ಥರ ನಡ್ಕೊಂಡು ಹೋಗ್ತಾ ಇದ್ದೀವಿ ರೋಡಲ್ಲಿ. ಮಳೆ ಇಲ್ಲ, ಗಾಳಿ ಇಲ್ಲ, ಬಿಸಿ ಬಿಸಿಲಲ್ಲಿ ನೊಂದ್ಕೊಂಡು ನಾವು ಬೆಂದು ವಾಚ್ಮನ್ ಹತ್ರ ಕೇಳಿ ನೊಂದು ನಡ್ಕೊಂಡು ಹೋಗ್ತಿದೀವಿ ನಾವು. ಇವಾಗ ಅವಳ ಬೆಟ್ಟದ ಮೇಲೆ ಹೋಗ್ಬಿಟ್ಟು ಅಲ್ಲಿ ಏನಿದೆ ಅವಳ ಬೆಟ್ಟದಲ್ಲಿ ಅಂತ ನೋಡೋಣ ಬನ್ನಿ. ಸ್ನೇಹಿತರೆ, ಅವಳ ಬೆಟ್ಟಕ್ಕೆ ಮಾಸ್ಕ್ ಹಾಕಿದ್ದಾರೆ. ನಾವು ಇವಾಗಲೇ 1 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದೀವಿ ಅವಳ ಬೆಟ್ಟಕ್ಕೆ. ನೋಡಿ ಸ್ನೇಹಿತರೆ, ಅವಳ ಬೆಟ್ಟದ ಮೊದಲನೇ ಹೆಜ್ಜೆನ ಇಡ್ತಾ ಇದ್ದೀವಿ. ಇವಾಗ ಎಷ್ಟು ಮೆಟ್ಟಿಗಳನ್ನ ಹತ್ಕೊಂಡು ಹೋಗ್ಬೇಕು. ಇವ್ರು ಅವಾಗಿಂದ ಬರೀ ಪೋಸ್ ಕೊಡ್ತಾ ಇದ್ದಾರೆ, ಏನು ಮಾತಾಡ್ತಾ ಇಲ್ಲ. ಹೆಣ್ಮಗು ಪೋಸ್ ಏನಿಲ್ಲ, ನಾನು ಜಾಸ್ತಿನೇ ಮಾತಾಡ್ತೀನಿ, ಬಟ್ ಆಕ್ಚುಲಿ ತುಂಬಾ ಟಯರ್ಡ್ ಆಗಿರೋದಕ್ಕೋಸ್ಕರ ಆಗ್ತಿಲ್ಲ ಅಷ್ಟೇ. ವಾಚ್ಮನ್ ವೇಸ್ಟ್ ಫೆಲೋ. ಪಾಸ್ ಕೊಡ್ತೀನಿ. ನಿಮ್ಮ ಅಭಿಪ್ರಾಯ? ಲಕ್ಷ್ಮಿ ಬೇಡ ಅಂದ್ರು. ನಿಮ್ಮ ಅಭಿಪ್ರಾಯ? ಇಲ್ಲ, ಹತ್ತದು ಅಂದರೆ ತಮಾಷೆ ಮಾತಲ್ಲ ಸ್ನೇಹಿತರೆ. ಕಾರಲ್ಲಿ ಸ್ವಿಂಗ್ ಅಂತ ಹೋಗ್ಬಿಡ್ಬೋದು, ಆದರೆ ಈ ಮೆಟ್ಲಲ್ಲಿ ನಡ್ಕೊಂಡು ಹೋಗೋದಿದೆಯಲ್ಲ, ಟ್ರೆಕ್ಕಿಂಗ್ ಮಾಡ್ಕೊಂಡು, ಅದ್ರದ್ದು ಮಜಾನೇ ಬೇರೆ. ನೋಡಿ, ಇಲ್ಲೆಲ್ಲ ಮಳೆಗಾಲದಲ್ಲಿ ಬಂದರೆ ಹಸಿರಾಗಿರುತ್ತೆ, ಇವಾಗೆಲ್ಲ ಒಣಗಿ ಕರ್ಕಲಾಗಿ ಹೋಗ್ಬಿಟ್ಟೈತೆ. ಹಾಂ, ನಿಮ್ಮ ಅಭಿಪ್ರಾಯ ಏನು ಇವಾಗ ನಡ್ಕೊಂಡು ಬರ್ತಿರೋದಕ್ಕೆ? ಉಸಿರೇ ನನ್ನ ಅಭಿಪ್ರಾಯ. ನಮ್ಮ ರಾಜ್ಯದಲ್ಲಿ ಒಂದು ಪ್ರಜೆ ಇವಾಗ ಆಲ್ರೆಡಿ ಸುಸ್ತಾಗ್ಬಿಟ್ಟು ಇಲ್ಲಿ ಕೂತ್ಕೊಂಡಿದೆ. ಮಂಜಣ್ಣ, ಹುಲಿ ಕಾಣಿಸ್ತು. ಹುಲಿ ಎಲ್ಲೋ ಮರಿ, ಅದು ಹುಲಿ. ಅಲ್ಲೆರಡು ನವಿಲ್ಗಳು ಆ ಕಡೆ ಹೋಗ್ತಿದ್ದಾವೆ. ಸಿಂಹ ಹಿಂದೆ ಹೋಗ್ತಾ ಇದೆ. ಸ್ನೇಹಿತರೆ, ಏನೋ ಒಂದು ಅಮೂಲ್ಯವಾದ ವಸ್ತು ಸಿಕ್ಕಿದೆ. ಅದೇನು ವಸ್ತು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಇವಾಗ ಯಾರು ಇದನ್ನ ಕಳ್ಕೊಂಡಿದ್ರೆ ದಯವಿಟ್ಟು ಬಂದು ತಗೊಂಡು ಹೋಗ್ಬಿಡಿ. ಅವ್ರದ್ದು ಇಲ್ಲಿ ಹಾಕಿದ್ರೆ ನೋಡಿ, ಇಲ್ಲೇ ಸೈಡಲ್ಲಿ ಹಾಕಿರ್ತೀವಿ, ಬಾವುಟದ ಥರ. ಎತ್ಕೊಂಡು ಹೋಗ್ಬಿಡಿ. ಆಯ್ತು ಜೋಶ್. ಯಾಕೋ ಕಥಾ ಮಾಡ್ಬಿಟ್ಟಿದ್ದೀರಾ ಜೋಶು. ಒಂದು ಬ್ರೇಕ್ ತಗೊಳ್ಳಿಯಪ್ಪ, ಕನ್ಯಾಮಣಿಗಳು ಇನ್ನೂ ಬಂದಿಲ್ಲ. ಹಾಂ, ಅಲ್ಲೊಂದು ಗಂಡು ಮನೆ ಬಿಟ್ಟಿದ್ದೀವಿ ಬಿಡಿ. ಹುಲಿ ಅಲ್ಲೇ ಇದೆಯಾ? ಇಲ್ಲೊಂದು ರೆಸ್ಟ್ ತಗೊಳ್ಳಿ, ತಣ್ಣಗೆ ಬರಲಿ ಅವರು. ಹಬ್ಬ ಸ್ನೇಹಿತರೆ, ತುಂಬ ದಿನಗಳಾದಮೇಲೆ ಈ ಥರದೊಂದು ಬಿಸಿಲ ದಗೆಯಲ್ಲಿ ಒಂದು ನಾವು ಟ್ರೆಕ್ಕಿಂಗ್ ಮಾಡ್ತಾಯಿದ್ದೀವಿ. ನೋಡಿ, ಮಂಜಣ್ಣವರು ಆಲ್ರೆಡಿ ಎಲ್ಲ ಬಟನ್ ಬಿಟ್ಬಿಟ್ಟು ನಾವು 2 ಬಟನ್ ಇಟ್ಕೊಂಡಿದ್ದಾರೆ. ಆಲ್ರೆಡಿ ಬೆವರು ಕೂಡ ಈ ರೇಂಜಿಗೆ ಹರಿಸ್ಬಿಟ್ಟಿದ್ದಾರೆ. ಓ ಮೈ ಗಾಡ್. ಸ್ನೇಹಿತರೆ, ಇಲ್ಲೊಂದು ಸಾವಾಗಿದೆ, ಕೋತಿದು ಮರಣ ಆಗಿದೆ ಬಿಕಾಸ್ ಆಫ್ ಕರೆಂಟ್. ಏನದು ಕೋತಿನ ಏನದು? ಹಾಂ, ನೋಡಿ, ಈ ಥರ ಮಾಡೋದ್ರಿಂದ ಪ್ರಾಣಿಗಳಿಗೆ ಎಷ್ಟು ತೊಂದರೆ ಅಲ್ವಾ? ಸೊ ನಾವು ಕೆಳಗಡೆ ಕೇಳಿದ್ರೆ ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟು ಅದು ಇದು ಅಂತ ಹೇಳ್ತಾರೆ. ಬಟ್ ಇಲ್ಲಿ ವ್ಯವಸ್ಥೆ ನೋಡಿದ್ರೆ ಈ ಥರ ಇದೆ.
ಹಾಂ, ಪ್ರಾಣಿಗಳೇ ಇಲ್ಲ ಇಲ್ಲಿ. ನೀರು ಕೂಡ ಇಲ್ಲ ಪ್ರಾಣಿಗಳು ಕುಡಿಯೋಕ್ಕೆ. ಏನು ಮಾಡ್ತಾವೆ ಪಾಪ ಪ್ರಾಣಿಗಳು? ಅವು ನಮ್ಮಂತೆ ಜೀವಿಗಳಲ್ಲವೇ? ಸ್ನೇಹಿತರೆ, ಇಲ್ಲಿ ತನಕ ನಡ್ಕೊ ಬಂದಿದ್ದೀವಿ ನೋಡಿ. ಬೆಟ್ಟ ಅಲ್ಲಿದೆ, ಇನ್ನು ಅಲ್ಲಿ ತನಕ ಹೋಗ್ಬೇಕು ನಾವು ಇವಾಗ. ಈ ಜಾಗಕ್ಕೆ ನಾವು ನಾರ್ಮಲ್ ಟೈಮಲ್ಲಿ ಬರೋಕ್ಕಿಂತ ಈ ಮಳೆಗಾಲದಲ್ಲಿ ಬಂದರೆ ಮಸ್ತಾಗಿರುತ್ತೆ ಅನಿಸುತ್ತೆ. ಸೊ ನೋಡಿ, ಇದೆಲ್ಲ ಒಳ್ಳೆ ಈ ಪೊದೆ ಹೆಂಗಿದೆ ಅಂತಂದರೆ, ಆಹಾ, ಕೋತಿಗಳು ಇದೆವಂತೆ, ಹುಷಾರಾಗಿರ್ಬೇಕು. ಕ್ಯಾಮ್ರಾಗೆ ಏನು ಮಾಡುತ್ತೆ ಕೋತಿ? ಕೋತಿ ಏನು ಮಾಡಲ್ಲ, ಅವೆಲ್ಲ ಸೆಲ್ಫಿ ಕೇಳ್ತವೆ ಇವಾಗ. ಸ್ನೇಹಿತರೆ, ನಮಗಿಲ್ಲಿ ನೋಡೋಕೆ ಸಿಗೋದು ಇದೊಂದೇ ಪ್ರಾಣಿ, ಅದು ಕೋತಿ ಮರಿ. ನೋಡಿ ಈ ಥರ ಇರ್ತವೆ. ಇವುಗಳಿಗೆಲ್ಲ ನಾವು ತೊಂದರೆ ಕೊಡೋಕೆ ಹೋಗ್ಬಾರ್ದು. ಅವಾಗ ನಾವು ತೊಂದರೆ ಕೊಟ್ಟರೆ ಅವು ನಮಗೆ ತೊಂದರೆ ಕೊಡ್ತವೆ. ಸೊ ಅದಕ್ಕೇನು ಮಾಡಿದಿರ, ನಾವು ಕಣ್ಣಲ್ಲಿ ನೋಡಿಕೊಂಡು ಕಣ್ಣು ತಂಪು ಮಾಡ್ಕೊಂಡು ಸುಮ್ಮನೆ ಹೋಯ್ತಾ ಇರಬೇಕು. ಈ ಅವಳ ಬೆಟ್ಟದಲ್ಲಿ ಅವಳಾಗ ಹುಡುಕ್ತಾ ಇದ್ದಾವ ಗೊತ್ತಿಲ್ಲ. ನಾವು ಇಲ್ಲೇ ಈ ಥರ ಹುಡುಕೊಂಡು ಏನಾದ್ರು ಮಾಡ್ಕೊಳ್ಬೋದು ಜೀವನ ಬೇಕಂದರೆ. ಇವರು ಬೆಟ್ಟ ಹತ್ತಿ ಇಳಿತವ್ರೆ, ಬೇಜಾರಾಗ್ತಿದೆ ಅಂತ ಹಾಡು ಕೇಳ್ತಾ ಇದ್ದಾರೆ. ಸಾರಿ, ಸಾಂಗ್ ಅಚ್ಚಾ. ಎಕ್ದಮ್ ಮಸ್ತ್. ಕನ್ನಡ, ಹಿಂದಿ ಏನು? ಹಿಂದಿ, ಕನ್ನಡ, ಹಿಂದಿ ಎಲ್ಲ ಬರುತ್ತೆ. ಎಲ್ಲ ಬರೋದಾ? ಇನ್ನೆಷ್ಟು ದೂರ ಇದೆ? ಇನ್ನೂ ಒಂದು 500 ಮೀಟರ್ ಇದೆ ಅಷ್ಟೇನಾ? ಚೆನ್ನಾಗಿದೆ ಮೇಲೆ? ತುಂಬಾ ಚೆನ್ನಾಗಿ. ಹೌದಾ, ಥ್ಯಾಂಕ್ ಯು. ಎಲ್ಲಿಂದ ಬರ್ತಿದ್ದೀರಾ ನೀವು? ಸಾರಿ, ಕಾಸೆ ಆದ್ರೆ ಯು ಪಿ ನೀವು? ಗುಲ್ಬರ್ಗ. ಓ, ಗುಲ್ಬರ್ಗ. ಇವರು ಗುಲ್ಬರ್ಗನೇ. ನಮ್ಮಲ್ಲೂ ಇದ್ದಾರೆ, ನಮ್ಮ ಟೀಮಲ್ಲೂ ಇದ್ದಾರೆ. ಗುಲ್ಬರ್ಗ, ಹುಬ್ಬಳ್ಳಿ. ಯಾವ ಚಾನಲ್ ನಿಮ್ದು? ನಮ್ದು ಟ್ರಿಗರ್ ಮಂಜು ಅಂತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಶ್ಯೂರ್. ಟ್ರಿಗರ್ ಮಂಜು. ಓಕೆ, ಥ್ಯಾಂಕ್ ಯು, ಬಾಯ್. ರಂಜಿತ್ ಅವ್ರದ್ದು ಮನೆ ಇದು ನೋಡಿ. ಅವ್ರಿಗೆ ಏನಾದ್ರು ಕಷ್ಟ ಬಂದರೆ ಮನೇಲಿ ಹೊಡೆದ್ಗಿಡಿದ್ರೆ ಇಲ್ಲಿಗೆ ಬಂದು ಹೊತ್ಕೊಳ್ಳೋದವರು. ಅಲ್ಲಿಂದ ಇಲ್ಲಿ ಬಂದ ತಕ್ಷಣ ಈ ಥರ ಮೇನ್ ರೋಡಲ್ಲಿ, ಈ ಥರ ಮೇನ್ ರೋಡ್ ಮುಂದೆ ಇದೆ. ಆದರೆ ದಾರಿ ತಪ್ಪದ ಮಗ ಆಗಬಾರ್ದು ಅಂದರೆ ನಾವು ಈ ಕಡೆ ಹೋಗ್ಬಾರ್ದು, ಈ ಕಡೆ ಹೋಗ್ಬೇಕು. ಯಾವ ಕಡೆ ಹೋಗ್ಬೇಕು? ಈ ಕಡೆ ಹೋಗ್ಬಾರ್ದು, ಈ ಕಡೆ ಹೋಗ್ಬೇಕು. ಈ ಕಡೆ ಹೋಗ್ಬೇಕು. ನಾನು ಬರೋ ಕಡೆ ಬನ್ನಿ, ಎಲ್ಲರಿಗೂ ಒಂದು ಒಳ್ಳೆ ದಾರಿ ತೋರಿಸ್ತೀನಿ. ಸ್ನೇಹಿತರೆ, ಕಾಡು ನೀವೆಲ್ಲ ಬುಜ್ಜಿ ಹೊರಗಡೆ ಬರ್ತಾ ಇದೀವಿ. ತುಂಬ ಜನ ಇಳ್ಬೇಕಾದ್ರೆ ನೋಡೋಣ. ಹಲವೀಗ ಹುತ್ತಗಳಿದ್ದಾವೆ. ಈ ಬಿಸಿಲಲ್ಲಿ ಹಾವುಗಳು ಇದ್ರೂ ಇರ್ಬೋದು, ನೋಡ್ಕೊಂಡು ಬರ್ಬೇಕು. ಇಲ್ಲಾಂದರೆ ಕಚ್ಬಿಟ್ಟು ಇಲ್ಲಿಂದ ಮತ್ತೊಬ್ಬ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗುತ್ತೆ. ಸ್ನೇಹಿತರೆ, ಕ್ಯಾಮ್ರಾ ಇಟ್ಕೊಂಡು ಬೆಟ್ಟ ಹತ್ತೋದು ಭಾರಿ ಕಷ್ಟ ಆಗ್ತಾಯಿದೆ. ಬೆಟ್ಟ ಹತ್ತದ ಮೇಲೆ ವೀಡಿಯೋ ಮಾಡ್ತೀನಿ. ಅದಕ್ಕಿಂತ ಮೊದಲು ಇಲ್ಲಿ ಕೆಳಗಿರುವಂಥ ಈ ಮರದಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದು ಮುಂದಕ್ಕೆ ಹೋಗ್ತೀವಿ. ಅಲ್ಲಲ್ಲಿ ಇಂಥ ಮರಗಳಿದ್ದಾವೆ, ವಿಶ್ರಾಂತಿ ತಗೋಬೋದು ಆರಾಮಾಗಿ. ನೋಡಿ ಮರ ಹೇಗಿದೆ. ಈ ಬಿಸಿಲಲ್ಲೂ ಹಸಿರು ಹಸಿರಾಗಿ ತುಂಬ ಚೆನ್ನಾಗಿದೆ. ಏನಂತೀರಾ? ಅಷ್ಟೇ. ಆಯ್ತು ಜೋಶ್, ಆಯ್ತು ಜೋಶ್, ಆಯ್ತು ಜೋಶ್. ಸ್ನೇಹಿತರೆ, ಫೈನಲಿ ನಾವು ಇವಾಗ ಒಂದು ಹಂತಕ್ಕೆ ತಲುಪಿದ್ದೀವಿ. ನಮ್ಮ ನಾಟ್ಯ ಮಯೂರಿ ಅವರು ಮಧ್ಯ ರೋಡಲ್ಲಿ ನಿಂತ್ಕೊಂಡು ಏನೋ ನೋಡ್ತಾ ಇದ್ದಾರೆ. ಅದ್ರ ಪಕ್ಕದಲ್ಲಿ ನಮ್ಮ ಸತೀಶ್ ಅವರು ಒಳ್ಳೆ ವಿಡಿಯೋ ಮಾಡ್ಕೊಳ್ತಾ ಇದ್ದಾರೆ. ನಾನು ಬಂದಿದ್ದೆ ಚೆನ್ನಾಗಿ ಕಾಣೋದಂತ ಎಲ್ರಿಗೂ ಗೊತ್ತು ನೋಡಿ. ನಮಗೆ ಇಲ್ಲಿಂದ ಕಾಣಿಸೋದು ಈ ಥರ ವ್ಯೂಸ್. ಹಾ ಹಾ ಹಾ. ಪ್ರಪಂಚದಲ್ಲಿ ಏನೇನೋ ಮಾಡ್ತೀವಿ, ಆದರೆ ಇಂಥದ್ನೆಲ್ಲ ನೋಡಬೇಕು ಅಂದರೆ ಇಷ್ಟೊಂದು ಕಷ್ಟಪಟ್ಟು ಬೆತ್ತ ಹತ್ಬೇಕು ಕಣ್ರಿ. ಡಬಲ್ ಸೌಂಡ್ ಕೇಳ್ತಾ ಇದೆ ಯಾಕೋ? ಏರ್ಫೋನ್ ಹಾಕೊಂಡು ನೋಡೋರೆಲ್ಲ ನಾಳೆ ಪಕ್ಕ ಆಸ್ಪತ್ರೆಗೆ ಹೋಗ್ತಾರೆ. ಫಸ್ಟು ಅದಕ್ಕಿಂತ ಮೊದಲು ಇವಾಗ ನಾವು ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ದೇವರಿಗೊಂದು ನಮಸ್ಕಾರ ಹಾಕಿ ಆಮೇಲೆ ನಿಮಗೆ ಅವಳ ಬೆಟ್ಟದ ತುತ್ತ ತುದಿಯಲ್ಲಿರುವಂತಹ ಆ ಸುಂದರವಾದ ದೃಶ್ಯವನ್ನು ನಿಮಗೆ ತೋರಿಸ್ತೀನಿ. ಬನ್ನಿ ಹೋಗೋಣ. ಇದು ಕರ್ನಾಟಕ ಚಿಕ್ಕಬಳ್ಳಾಪುರ ತಾಲೂಕಿಗೆ ಸೇರುತ್ತೆ ಅವಳ ಬೆಟ್ಟ. ಬಾರ್ಡ್ರು ಅಂದರೆ ಬಾರ್ಡ್ರೇನೆ, ಬಟ್ ಆದರೂ ಕರ್ನಾಟಕನೇ ಇದು ಅಲ್ವಾ? ಸೊ ಇದು ನೋಡೋಲ್ಲ, ಈ ಮರ ಹೂವು ಗೊತ್ತಾ ನಿಮ್ಗೇನು ಅಂತ? ಇದನ್ನು ನಾವು ಕಣ್ಣಲ್ಲೇ ಹೂವು ಅಂತೀವಿ ನಮ್ಮ ಕಡೆ. ಸೊ
ಇದೊಂಥರ ಸುಂದರವಾದ ಹೂ ಇದು, ದೇವ್ರ ಸಮಾನವಾದಂಥದ್ದು ನೋಡಿ. ಇಲ್ಲೆಲ್ಲ ಫುಲ್ ಅದೇ ಹೂಗಳಿದ್ದಾವೆ. ಶ್ರೀ ಧನುಗಿರಿ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಸ್ವಾಗತ ಸುಸ್ವಾಗತ. ಯಾಕೆ ಫ್ರೆಂಡ್ಸ್ ಏನಾಯ್ತು? ಬರ್ಬೇಕು ಬಿಡಿ ಇದ್ರೆ. ಇದಕ್ಕೆ ನೀವು ಏನಂತ ಕರಿತೀರ ಈ ಹೂಗೆ? ಮಂಜು ಏನಂತ ಕರಿತೀರ ನೀವು ಈ ಹೂಗೆ? ಹಾಂ ಏಯ್, ಇದಕ್ಕೆ ನಾವು ಕಣ್ಣಲೆ ಹೂವು ಅಂತೀವಿ. ಕಣ್ಣಲೆ ಹೂವು ಕಣ ನೋಡಿ, ಈ ಥರ ಇರುತ್ತೆ ಕಣ್ಣಲೆ ಹೂವು. ಇದೆಲ್ಲ ನಮ್ಮ ಕಡೆ ಸುಗ್ಗಿ ಜಾಸ್ತಿಯಲ್ಲಿ ಜಾಸ್ತಿ ಬಳಸ್ತೀವಿ. ಸ್ನೇಹಿತರೆ, ನೀವು ಈ ದೇವಸ್ಥಾನಕ್ಕೆ ಬಂದರೆ, ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಬಂದರೆ, ಇದುವರೆಗೂ ನಡೆದಿರುವ ಕಾಮಗಾರಿಗಳು, ಭಕ್ತಾದಿಗಳು ನೀಡಿರುವ ದೇಣಿಗೆಯಿಂದ ಕ್ಷೇತ್ರ ಅಭಿವೃದ್ಧಿ ಕಾರ್ಯಗಳು ಸೇವಾ ಟ್ರಸ್ಟ್ ವತಿಯಿಂದ ನಡೆದಿರುತ್ತದೆ. ನೀವು ಕೂಡ ಇದಕ್ಕೆ ಸಹಕರಿಸ್ಬೋದು. ನಂಬರ್ ಬೇಕಂದ್ರೆ ಇಲ್ಲಿದೆ, ಬಂದು ನಿಮ್ಮ ಒಂದು ಅಮೂಲ್ಯವಾದ ಹಾಂ ಏ ಅದಲ್ಲ ನೋಡಿ, ಮೇಲ್ಗಡೆಯಿಂದ ನೋಡಿದ್ರೆ ಈ ಥರ ಇರುತ್ತೆ. ಹೌದು, ಸ್ನೇಹಿತರೆ ನೋಡಿ ಇಲ್ಲಿ ಪವಿತ್ರ ಸುರೇಶ ಎಲ್ಲಿದ್ರು ನೀವು ಚೆನ್ನಾಗಿರಪ್ಪ. ನನ್ನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತೆ. ಎಲ್ಲೆಲ್ಲ ನಿಮ್ಮ ಹೆಸರುಗಳನ್ನ ಬಡ್ಬಿಟ್ಟಿರ ಬಂಡೆ ಮೇಲೆ. ಈ ಬಂಡೆ, ಗುಡ್ಡ, ಕಾಡು, ಕಣಗ್ಲೆವು, ಈ ರಂಜಿತಾ, ಕ್ರಾಂತಿ, ಹಾಗೂ ಈ ಪಂಚು, ಕೇಶವ, ಹಾಗೂ ನಮ್ಮ ರೋಹಿ, ಹಾಗೂ ನಮ್ಮ ಸ್ಮಾರ್ಟ್ ಮಂಜು, ಹಾಗೆ ಟ್ರಿಗರ್ ಮಂಜು ಇರುತ್ತೆ. ಬೆಟ್ಟ ಹತ್ತಂದ್ರೆ ಆಯ್ತು, ಓಕೆ. ಹಾಂ ಏನು ಬಂಡೆ ಗುರು ಇದು ನೋಡಿ ಸ್ನೇಹಿತರೆ, ಇಷ್ಟು ಸುಂದರವಾಗಿದೆ ಈ ಬಂಡೆ. ಸುಂದರ ಬೆಳದಿಂಗಳ ಈ ಬಂಡೆಯ ಮಧ್ಯದಲ್ಲಿ ನಿಮ್ಮ ಹೆಸರು ಬರೆಯದಿರಿ. ಎಂತ ಮಾತು ನೋಡಿ ಸ್ನೇಹಿತರೆ, ಹುಣಸೆ ಮರದ ಕೆಳಗೆ ಶ್ರೀರಾಮ ಭಕ್ತ ಆಂಜನೇಯ ಸಮೂಹಗಳು ವಿಶ್ರಾಂತಿ ಪಡಿತಾ ಇದೆ. ವಾನರ ಸಮೂಹ ವಿಶ್ರಾಂತಿ ಪಡೆಯುತ್ತಾ ಇದೆ. ಅಲ್ಲೆಲ್ಲ ಆಟಾಡ್ತಾವೂ ಇದ್ದಾವೆ. ಇದೇ ಹೇಳಿದ್ದು ನನ್ನ ಕಣಗ್ಲೆವು ನೋಡಿ, ಅದನ್ನು ಸಂಪಾದನೆ ಮಾಡಿರುವಂಥವ್ರು ರೋಹಿ. ಏಯ್ ಫೈನಲಿ ವಿ ಆರ್ ಇನ್ ಹಳಬೆಟ್ಟ. ಟ್ರಿಗರ್ ಮಂಜು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು. ಟ್ರಿಗರ್ ಮಂಜು ಸದ್ಯಕ್ಕೆ ಲಕ್ಷ್ಮೀ ನರಸಿಂಹ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ. ಬನ್ನಿ ಹೊರಡೋಣ. ಶ್ರೀ ಸ್ವಾಮಿ ದರ್ಶನ ನಿಮಗೂ ಆಗಲಿ. ಸ್ನೇಹಿತರೆ, ದೇವರ ದರ್ಶನ ಅಂತೂ ಆಯಿತು. ಇದ್ರ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಡಬೇಕು ಅಂತಂದರೆ, ಈ ಟೆಂಪಲ್ ಬಂದ್ಬಿಟ್ಟು ಬೆಂಗಳೂರಿಂದ ಒಂದು 110-115 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ. ತುಂಬ ಚೆನ್ನಾಗಿದೆ ಟೆಂಪಲ್ಲು. ನೀವು ಕೂಡ ಬನ್ನಿ ಇದಕ್ಕೆ. ಇದು ಬರೀ ಪ್ರವಾಸಿ ತಾಣ ಅಷ್ಟೇ ಅಲ್ಲ, ಒಂದು ಪುಣ್ಯಕ್ಷೇತ್ರ ಕೂಡ ಹೌದು. ಇಲ್ಲಿ ನೆಲೆಸಿರುವಂಥ ದೇವರು ಬಂದ್ಬಿಟ್ಟು ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಹಾಗೂ ಲಕ್ಷ್ಮೀದೇವಿ ನೆಲೆಸಿದ್ದಾರೆ ಇಲ್ಲಿ. ಹಾಗೆಯೇ ದ್ವಾರಪಾಲಕರಾಗಿ ನಮ್ಮ ಆಂಜನೇಯ ಇಲ್ಲಿ ದ್ವಾರಪಾಲಕರಾಗಿದ್ದಾರೆ. ನರಸಿಂಹ ಸ್ವಾಮಿಯವರ ದೇವರ ದರ್ಶನ ಮಾಡಿಕೊಂಡು ಇವಾಗ ನಾವು ಮೇಲ್ಗಡೆ ಹೋಗ್ತಾ ಇದ್ದೀವಿ. ಅಭಿಷೇಕ ನಡೀತಾ ಇತ್ತು. ಸ್ವಲ್ಪ ಹೊತ್ತು ಕೂತಿದ್ದು ಮನಸ್ಸನ್ನು ಶಾಂತವಾಗಿಸಿ ಅಲ್ಲಿಂದ ಇವಾಗ ಅವಳ ಬೆಟ್ಟದ ತುದಿಗೆ ಹೋಗ್ತಾ ಇದ್ದೀವಿ. ಅದರಲ್ಲೂ ಹಾಟ್ಸ್ಪಾಟ್ ಆಗಿರುವಂಥ ಒಂದು ಪ್ಲೇಸ್ನ ಅಲ್ಲಿ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಕಾರಣಾಂತರಗಳಿಂದ ಬಿಡ್ತಾ ಇಲ್ಲ. ಹಾಗೆ ಇಲ್ಲಿ ಬರುವಂಥವ್ರು ಕೂಡ ಅಷ್ಟೇ, ಸಾಹಸ ಮಾಡ್ಕೊಂಡು ಏನಾದ್ರು ನೋಡೋಕ್ಕೆ ಹೋಗ್ತೀರಾ ಅಂತಂದರೆ ಇಲ್ಲೊಂದು ಸ್ಕ್ಯಾಮ್ ಕೂಡ ಮಾಡ್ತಾರೆ. ನೀವು ಹೋಗೋ ತನಕ ಸುಮ್ಮನಿದ್ದು ಆಮೇಲೆ ನಿಮಗೆ ಫೈನ್ ಹಾಕಿ
ಮನೆಗೆ ಕಳಿಸ್ತಾರೆ. ಸೊ ನಿಮ್ಮ ದುಡ್ಡು ಟೈಮು ಎಲ್ಲ ವ್ಯರ್ಥ ಆಗುತ್ತೆ. ಆದ್ದರಿಂದ ನೀವ್ಯಾರು ಕೂಡ ಈ ಥರ ಸಾಹಸಗಳಿಗೆ ಕೈ ಹಾಕಕ್ಕೆ ಹೋಗಬೇಡಿ. ಸೊ ಇವಾಗ ಮೇಲ್ಗಡೆ ಒಂದು ದೇವಸ್ಥಾನ ಇದೆಯಂತೆ, ಅಲ್ಲಿ ನೋಡಿಕೊಂಡು ಅಲ್ಲಿಂದ ಕೆಳಗಡೆ ಇಡೀ ಚಿಕ್ಕಬಳ್ಳಾಪುರ ಹೆಂಗೆ ಕಾಣುತ್ತೆ ಅಂತ ಒಂದು ಸಲ ನೋಡಿಕೊಂಡು ನಮ್ಮ ಮುಂದಿನ ಪಯಣವನ್ನು ಬೆಳೆಸೋಣ. ಈ ಥರ ಇರುತ್ತೆ, ಈ ಥರ ನಾವು ಹತ್ಕೊಂಡು ಹೋಗ್ಬೇಕು. ಕಲ್ಲಿದೆ, ಬಿಸಿಲು ಜಾಸ್ತಿ ಇದೆ, ಆದರೆ ಕಲ್ಲು ಸುಡ್ತಾ ಇಲ್ಲ. ಯಾಕೆ ಅಂತಂದರೆ ಬೆಟ್ಟದ ಮೇಲೆ ಇದೀವಲ್ಲ, ಅದಕ್ಕೆ ತಣ್ಣಗಿದೆ. ಫುಲ್ ಅಯ್ಯಲ್ಲಿದ್ದಾರೆ ಹುಡುಗರಿನ. ಇದೇ ಮೇಲ್ಗಡೆ ಯಾವ್ದಾರು ಮಂಜುನಾಥ ಸ್ವಾಮಿ. ಬಾಲಕ, ಏನು ಮಾಡುತ್ತಿರುವೆ ಅಲ್ಲಿ? ಮಂಜು ಸರ್, ನಮ್ಮ ಅಭಿಮಾನಿ ಇವಾಗ ಫೋಟೋ ಶೂಟ್ ಹೋಗಿದ್ದಾರೆ. ಈ ಥರ ಬಂದರೆ ಈ ಜಾಗದಲ್ಲಿ ಈ ಥರ ಫೋಟೋ ಶೂಟಿಂಗ್ ಮಾಡ್ಬೋದು. ಇದು ಸುಂದರವಾದಂತಹ ದೃಶ್ಯವನ್ನು ಕಾಣಬಹುದು, ಕಣ್ತುಕೋಬಹುದು. ಪ್ರಪಂಚದಲ್ಲಿ ಎಷ್ಟೆಷ್ಟು ಬದುಕಿದ್ದೀವಿ, ಎಷ್ಟೆಷ್ಟು ಕಳಿತೀವಿ. ಇಂಥ ಜಾಗ ನೋಡಿದ್ರೆ ಹೋದರೆ ಚೆನ್ನಾಗಿರುತ್ತೆ ಸ್ನೇಹಿತರೆ ಅಲ್ವಾ? ಬನ್ನಿ ನೀವು ಕೂಡ ನೋಡಿ ಈ ಸುಂದರವಾದ ದೃಶ್ಯವನ್ನು. ಯಾವುದೇ ರೀತಿಯಾದಂತಹ ಐತರ ಘಟನೆಗಳಿಗೆ ಅವಕಾಶ ಮಾಡಿಕೊಡ್ತೀರಾ, ಈ ಸುಂದರ ತಾಣವನ್ನು ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ಬೋದೆ. ಸೊ ನೋಡ್ತಾ ಇದ್ದೀರಾ ಈ ಬೆಟ್ಟ ನೋಡ್ತಾ ಇದ್ದೀರಾ. ಹಾಗೆಯೇ ಫ್ಲಿಪ್ ಅಂತ ಹೇಳ್ತಾರಲ್ಲ ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ ಕಾರ್ನರು, ಅಲ್ಲಿಗೆ ಅಲೋ ಮಾಡ್ತಾ ಇಲ್ಲ ಇವಾಗ ಕಾರಣಾಂತರಗಳಿಂದ. ಯಾಕೆ ಅಂತಂದರೆ ತುಂಬ ಜನ ಟೂರಿಸ್ಟ್ಗಳು ಬಂದ್ಬಿಟ್ಟು ತುಂಬ ಒಂದು ಕೆಟ್ಟ ಅನುಭವವನ್ನು ಕೊಟ್ಟಿರ್ತಾರೆ. ಸೊ ಆ ಕಾರಣ ಕನಕನ ಕಿಂಡಿ ಥರ ಇರೋ ಈ ಕಲ್ಲುಗಳ ಗಂದಿಗಳಲ್ಲಿ ನುಗ್ಗಿ ಹೋಗ್ತಾ ಇದ್ದೀನಿ. ನುಗ್ಗಿ ನೋಡಿದ್ರೆ ಇಲ್ಲೊಂದು ಏನು ಸರಿ ಬಾ ಹಂಗೆ ಮೇಲೆ ಇಲ್ಲೆಲ್ಲ ಈ ಥರ ಇದೆ, ಕಲ್ಲು ಬಂಡೆಗಳೆಲ್ಲ ಇದ್ದಾವೆ. ತುಂಬ ಚೆನ್ನಾಗಿದೆ ಒಂಥರ ಇದು ಸ್ಪಾಟು. ಈ ಕಲ್ಲು ಬಂಡೆ ಸಂದಿಲಿ ಚಿಕ್ಕ ಗಾಡಿ ಉಡಾನ್ಸುತ್ತೆ. ಒಂದು ಬಾಗಿಲು ಬರ್ತೀರಾ ಇಲ್ವಾ? ಯಾಕೆ ತುಂಬ ತಗೊಂಡಿಯಾ? ತುಂಬ ತಗೊಂಡಿಯಾ? ಸರಿ, ಟಿಗರ್ ಬಗ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಆಯಿತಾ? ಏನಿದೆ ಸ್ಪೆಷಲ್ ಏನಾದ್ರು ಹೇಳ್ತೀರಾ? ನನಗೆ ಏನು ಗೊತ್ತಿಲ್ಲ. ಈ ಪಾಯಿಂಟ್ ಹಾಂ ನಮ್ಮದು ಮೂಲತಃ ಬಂದು ಹಾಸನ ಸಾಕಷ್ಟು ನಾವು ಆದರೆ ಬೆಂಗಳೂರು ಕೆಲಸ ಮಾಡಿದ್ದೀವಿ. ಅದಕ್ಕೆ ಪ್ಲೀಸ್ ಸಿಕ್ಕಿದ್ರೆ ವಿಡಿಯೋ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ತೀವಿ ಅಷ್ಟೇ. ಓಕೆ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಆಯಿತಾ? ಥ್ಯಾಂಕ್ ಯು. ಹತ್ತಾ ಹುಡುಗರು ಹತ್ತಾ ಹುಷಾರಾಗಿ ಬಾರಿ ಚೆನ್ನಾಗೈತಲ್ಲ. ಸ್ನೇಹಿತರೆ, ಇವಾಗ ನೋಡ್ತಾ ಇದ್ದೀರಲ್ಲ ಫ್ಲಿಪ್ ಇಂಗ್ಲೀಷಲ್ಲಿ, ಆದರೆ ಕನ್ನಡದಲ್ಲಿ ಏನು ಹೇಳ್ತಾರೆ, ಬಂಡೆ ತುದಿ. ಇದು ಅವಾಗೆಲ್ಲ ಇದು ಜನಗಳದ್ದು ಆರ್ಟ್ ಸ್ಪಾಟ್ ಆಗಿತ್ತು. ಸೆಲ್ಫಿಗೆ ಮುಗಿಬಿದ್ದು ಫೋಟೋ ಹೊಡ್ಸ್ಕೊಳ್ತಾಯಿದ್ರು. ಇವಾಗ ನೀವು ಇಲ್ಲಿ ಫೋಟೋ ಹೊಡ್ಸ್ಕೊಳಕ್ಕೆ ಹೋದರೆ ಜೇಬಲ್ಲಿ 5,000 ದುಡ್ಡು ಇಟ್ಕೊಂಡು ಹೋಗಬೇಕು. ಸೊ ದಯವಿಟ್ಟು ಯಾರು ಅಲ್ಲಿಗೆ ಹೋಗಬೇಡಿ, ನಿಮ್ಮ ದುಡ್ಡನ್ನ ಕಳ್ಕೋಬೇಡಿ, ಇಲ್ಲಿಂದನೇ ನೋಡಿ ಖುಷಿ ಪಡಿ. ಸ್ನೇಹಿತರೆ, ಇಲ್ಲಿರೋದು ಲಕ್ಷ್ಮೀ ದೇವಸ್ಥಾನ, ಕೆಳಗಿರೋದು ನರಸಿಂಹಸ್ವಾಮಿ ದೇವಸ್ಥಾನ. ಸೊ ಯಾಕಿದು ಬೇರೆ ಬೇರೆ ಇದೆ ಅಂತಂದರೆ ಇದಕ್ಕೊಂದು ದೊಡ್ಡ ಕಥೆನೇ ಇದೆ. ಅಷ್ಟೊಂದಾಗಿ ಗೊತ್ತಿಲ್ಲ, ಆದರೂ ಸ್ವಲ್ಪ ಮಟ್ಟಿಗೆ ಗೊತ್ತು. ನರಸಿಂಹಸ್ವಾಮಿ ಉಗ್ರವರ್ತರ ತಾಳಿದ್ರಲ್ಲ, ಹಿರಣ್ಯಕಶ್ಯಪನ ಕೊಂದ್ಬಿಟ್ಟು, ಆ ಟೈಮಲ್ಲಿ ಅವರು ಈ ದೇವರುಗಳು ಮಾಡಿದಂಥ ಒಂದು ಆಟದಲ್ಲಿ ಅವರೊಂದು ಭೂಲೋಕ ಚಂಚಮ್ಮ ದೇವಿಯನ್ನು ನೋಡಿ ಮದುವೆ ಆಗ್ತಾರೆ. ಈ ಇದರಲ್ಲಿ ಮದುವೆ ಆಗಿರ್ತಾರೆ ದೇವಗಿರಿ ಅನ್ನೋದರಲ್ಲಿ. ಆವಾಗ ಲಕ್ಷ್ಮೀ ದೇವಿಗೆ ಸಿಟ್ಟು ಬಂದ್ಬಿಟ್ಟು ನಾನು ಕೂಡ ಇಲ್ಲೇ ಇರ್ತೀನಿ ಅಂತ ಹೇಳಿ ಬಂದು ಇವರು ಬೆಟ್ಟದ ಮೇಲೆ ಸಪ್ರೇಟಾಗಿ ಮೇಲೆ. ಸ್ನೇಹಿತರೆ, ಅವಳ ಬೆಟ್ಟದ
ಟ್ರೆಕ್ಕಿಂಗ್ನ ನಾವು ಇವಾಗ ಮುಗಿಸ್ತಾ ಇದ್ದೀವಿ ಇಲ್ಲಿಗೆ. ಸೊ ಇದು ಅವಳ ಬೆಟ್ಟದ ಒಂದು ಚಿಕ್ಕದಾದಂಥ ವಿಡಿಯೋ ನೋಡಿದ್ಮೇಲೆ ಏನು ಮಾಡ್ಬೇಕಂತ ಗೊತ್ತಲ್ಲ, ಅದನ್ನು ನಮ್ಮ ಬಾಯ್ಸ್ ಹೇಳ್ತಾರೆ ಕೇಳಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಕೇಸರಿ ಬಾಯ್ ಬಾಯ್. ಬಿಡ್ರಿ ಬೇಡ.